ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಫಿಶ್ ಫ್ರೈ ಮಾಡೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಅರ್ಧ kg ಫಿಶನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದುಕೊಂಡು ನಂತರ ಅದಕ್ಕೆ ಅಪ್ಲೈ ಮಾಡಲು ಮಸಾಲೆಗಳು. ಮೊದಲಿಗೆ ಕಾರ್ನ್ಫ್ಲವರು, ನಂತರ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಜ್ವಾನ, ಸ್ವಲ್ಪ ಕಲರಿಗೆ ಫುಡ್ ಕಲರ್ನ ಆ್ಯಡ್ ಮಾಡ್ಕೊರಿ. ನಿಂಬೆ ರಸ, ಅಂದ್ರೆ ನಾನು ನಿಂಬೆ ರಸನ ಡೈರೆಕ್ಟ್ ಕಟ್ ಮಾಡಿ ತೊಗೊಂಡಿನಿ, ಅದ್ರ ಸಂಬಂಧ ಬೀಜ ಸಪ್ರೇಟ್ ಮಾಡ್ಕೊಳತ್ತೀನಿ ಕೈಯಲ್ಲಿ. ನಂತರ ಒಂದು ಮೊಟ್ಟೆ, ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಎಲ್ಲ ಖಾರ ಉಪ್ಪು ಮಸಾಲೆ ಎಲ್ಲ ಚೆನ್ನಾಗಿ ಕಲಿಯಬೇಕು. ಈ ರೀತಿ ಆಗಬೇಕು. ಈ ರೀತಿ ಆದಮೇಲೆ ನಾವು ರೆಡಿ ಮಾಡಿಟ್ಟಿರ್ತೀವಲ್ಲ ಫಿಶ್ ಒಂದೊಂದು ಹಾಕಿ ಪೂರಾ ಹಚ್ಕೋಬೇಕು. ಅದಕ್ಕೆ ಮಸಾಲೆನ ಹಚ್ಕೊಂಡು ಈಗೆಲ್ಲ ಹಚ್ಕೊಂಡು ನೋಡಿ ನಮ್ಮ ಮಸಾಲೆ. ನಂತರ ಇದನ್ನು 1 ಗಂಟೆಗಳ ಕಾಲ ಫ್ರಿಜ್ನಾಗ ಇಡಬೇಕು. ನಂತರ ತೆಗೆದು ಕಾಯ್ದ ಎಣ್ಣೆಗೆ ಒಂದೊಂದಾಗಿ ಹಾಕಿ ಲೋ ಫ್ಲೇಮ್ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡೂ ಸೈಡ್. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ನಂತರ ಇದೇ ಫಿಶನ್ನು ನಮಗೆ ರವೆ ಫ್ರೈ ಬೇಕಂದ್ರೆ ಒಂದು ಪ್ಲೇಟ್ನಲ್ಲಿ ರವೆ ಹಾಕ್ಕೊಂಡು ಮಸಾಲೆ ಹಚ್ಚಿರ್ತೀವಲ್ಲ ಆ ಫಿಶ್ನ ತೊಗೊಂಡು ರವೆ ಒಳಗೆ ಚೆನ್ನಾಗಿ ಒಳ್ಳಾಡಿಸಿ ಎರಡೂ ಸೈಡಿಗೆ ರವೆ ಹಾಕ್ಕೊಂಡು ನಂತರ ಎಣ್ಣೆ ಒಳಗೆ ಬಿಟ್ಕೊಂಡು ಫ್ರೈ ಮಾಡ್ಕೋಬೇಕು. ಅದು ಸಣ್ಣ ಉರಿ ಒಳಗೆ ಫ್ರೈ ಮಾಡ್ಕೋಬೇಕಂದ್ರೆ ಕಟ್ಟಿ ಚೆನ್ನಾಗಿ ಆಗುತ್ತೈತಿ. ಈಗ ನಮಗೆ ತಯಾರಾದ ಫಿಶ್ ಫ್ರೈ, ರವಾ ಫ್ರೈನೂ ರೆಡಿ ಆಯ್ತು, ನಾರ್ಮಲ್ ಫಿಶ್ ಫ್ರೈನೂ ರೆಡಿ ಆಯ್ತು. ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನೂ ಬೇಕಾದ ರೆಸಿಪಿಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.